ಬಿಸಿ ಮಾಡಿಕೊಂಡು ಪುಡಿ ಮಾಡಿ ಹಿಂಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ತುರಿನೂ ಬಿಸಿ ಮಾಡಿ ಹಾಕಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಇದು 2 ಕಪ್ ಅದಲ್ಲ, ಇದು 2.5-3 ಕಪ್ನಷ್ಟು ಬೆಲ್ಲ ಇಷ್ಟು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಹೆಂಗೆ ಮಾಡೋದು ಸ್ವೀಟ್ ಅಂತ ತೋರಿಸ್ತೀನಿ. ಈಗ ನೋಡಿ, ಇದು ಏನಿದೆಲ್ಲ ಇದಕ್ಕೆ 4 ಲೋಟದಷ್ಟು ನೀರು ಹಾಕ್ಕೊಂಡು ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಸಕ್ಕರೆ ಅಂದರೆ ನಾನು ಇದನ್ನು ಕಾಮನ್ ಸಕ್ಕರೆ ಉಪಯೋಗ ಮಾಡ್ತಾರಲ್ಲ ಅದನ್ನು ಹಾಕಿಲ್ಲ. ಇದು ದಾಗಾ ಮಿಶ್ರ ಅಂತ ಇರ್ತದಲ್ಲ, ದಾಗಾ ಮಿಶ್ರಿ ಅದನ್ನು ಹಾಕಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಹಾಕಬೇಕು, ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಅಂದರೆ ಸ್ವೀಟ್ಗೆ ಏನಾಗ್ತದೆ, ರುಚಿ ಬರ್ತದೆ. ಅದು ಪುಡಿ ಬೆಲ್ಲ, ಆರ್ಗ್ಯಾನಿಕ್ಕದ ಪುಡಿ ಬೆಲ್ಲ ತರಿಸಿದ್ದೆ ನಾನು. ಇದನ್ನು ಹಾಕಿದ್ದೀನಿ. ಇದಕ್ಕೆ ನೋಡಿ ಸ್ವಲ್ಪ ಗೋಡಂಬಿನೂ ಹಾಕಿದ್ದೀನಿ. ಈಗ ಇದಕ್ಕೆ ಇದು ಕುದೀತಾ ಇದೆಯಲ್ಲ, ಆವಾಗ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಕೊಟ್ಟಿದ್ದು ಒಳ್ಳೆಯ ಘಮ ಬರಲಿಕ್ಕಿದು ಹಾಕ್ಬಿಟ್ಟು ಈಗೇನು ಮಾಡಬೇಕಂದ್ರೆ ರವೆ ಹಾಕಬೇಕು. ಇದಕ್ಕೆ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿದ್ದೀನಿ ನೋಡಿ, ಹಿಂಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಇದಕ್ಕೆ ಚೆನ್ನಾಗಿ ಬೇಯಬೇಕಿದು. ಇದು ಬನ್ಸಿ ರವೆ, ಬಾಂಬೆ ರವೆ ಅಲ್ಲ, ಇದು ನೀರು ಹಿಡಿತದೆ ಸ್ವಲ್ಪ. ಬನ್ಸಿ ರವೆ ಬೇರೆ ಟೈಪ್ ಇದ್ದಿದ್ದು. ಸಾಂಬಾ ಇದ್ರದ್ದು ರವೆದು ಮತ್ತು ಮಖಾನ ಕೂಡಿಸಿ ಮಾಡಿದ ಸ್ವೀಟ್ ಇದು ರೆಡಿ ಆಯಿತು. ಇದಕ್ಕೆ ನಾನು ಸ್ವಲ್ಪ ಬರೋ ತನಕ ತಳ ಬಿಡಬೇಕದು. ಅಲ್ಲಿ ತನಕ ಅದನ್ನು ಬಿಸಿಯಲ್ಲಿ ಮಾಡಿಕೊಂಡು ಅದನ್ನೊಂದು ಒಳ್ಳೆ ತಟ್ಟಿಗೆ ತುಪ್ಪ ಹಾಕಿದ್ದೀನಿ. ಈಗ ಇದನ್ನು ನೋಡಿ, ಈ ರೀತಿ ಆಗಿದೆ. ಇದ್ರ ಮೇಲೆ ಗಾರ್ನಿಷ್ಗೆ ಕ್ಯಾಶ್ಯೂ ಪುಡಿ, ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕಿದ್ದೀನಿ. ಈಗ ಇದು ಒಂದು 2 ನಿಮಿಷ ಬಿಟ್ಟರೆ ಏನಾಗ್ತದೆ, ಗಟ್ಟಿ ಆಗ್ತದೆ. ಆವಾಗ ನೀವು ಬೇಕಾದ ಆಕಾರಕ್ಕೆ ನಿಮ್ಗೆ ಕೊರ್ಕೊಂಡು ಸ್ವಲ್ಪ ತುಪ್ಪ ಹಚ್ಕೊಂಡು ತಿನ್ಬೋದು. ದಿನ 1-2 ತಿಂದರೆ ಸಾಕಿದು, ಅಷ್ಟೊಂದು ಪೌಷ್ಟಿಕವಾಗಿರ್ತದೆ. ನೀವು ಇದೊಂದು ಸ್ವಲ್ಪ ನೋಡಿ, ನಾನು ಕಟ್ ಮಾಡಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಕಟ್ ಆಗಿದೆ. ಸ್ವಲ್ಪ ಇದಾದರೆ ಸಾಕೋದು, ಲಘು ಬರ್ತಾವೆ. ಈ ರೀತಿ ನೋಡು ಕಟ್ ಮಾಡಿದ್ದೀನಿ ನಾನು ಈ ಪೀಸು. ನೋಡಿ, ಇದಕ್ಕೆ ಈ ರೀತಿ ನೀವು ಒಮ್ಮೆ ಪೌಷ್ಟಿಕವಾದ ಅದು ಸಜ್ಜಿಗೆ ಅನ್ನಿರಿ ಅಥವಾ ಒಂದು ಸ್ವೀಟ್ ಅನ್ನಿರಿ ಮಾಡ್ಕೊಂಡು ತಿನ್ನಿರಿ. ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.